ಈ ಸರ್ಕಾರ ರಾಜ್ಯದಲ್ಲಿ ಅಸ್ತಿತ್ವ ಐತಿಲ್ಲ ಅನ್ನಂಗೆ ದಿಲ್ಲಿಗೆ ಹೋಗೋದು ಬರುವುದು, ಶಾಸಕರ ಖರೀದಿ ಮಾಡೋದು, ಶಾಸಕರನ್ನ ದಿಲ್ಲಿ ಕಳಿಸೋದು, ಅವ್ರಿಗೆ ಆಡಳಿತದಲ್ಲಿ ಒಟ್ಟೆ ಮುಖ್ಯಮಂತ್ರಿ ಹಿಡಿದು ಎಲ್ಲರೂ ತಮ್ಮ ಕುರ್ಚಿ ಉಳಿಸೋಲಿಕ್ಕೆ ಒಂದು ಗುಂಪು, ಕಸೋಲಿಕ್ಕೆ ಒಂದು ಗುಂಪು, ಎರಡು ಗುಂಪಾಗಿ ಈ ರಾಜಕೀಯ ಮೊದಲೇ ಏನೂ ಅಭಿವೃದ್ಧಿ ಕರ್ನಾಟಕದಲ್ಲಿ ಇಲ್ಲ, ಎಲ್ಲ ಸ್ಥಗಿತ ಆಗಿದೆ. ಅಂಥದ್ರಲ್ಲಿ ಆಡಳಿತನೂ ಕುಸಿದೋಗಿದೆ. ದರೋಡೆಗಳು ಆಗ್ಲಾಕತ್ತಾವು, ಹಗರಣಗಳಂತರೂ ಸಾಲ ಅದಾವು. ಎಲ್ಲ ಹಿನ್ನೆಲೆಯಲ್ಲಿ ನಾನು ಮೊನ್ನೆ ಹೇಳಿದ್ದೀನಿ, ನಾನು ಬೆಂಗಳೂರಿನಲ್ಲಿ ಈಗ ಕರ್ನಾಟಕದಲ್ಲಿ ಇವ್ರದೆಲ್ಲ ನ್ಯಾಯ ಮುಗಿತಾನ ರಾಜ್ಯಪಾಲ ಆಡಳಿತ ಇಲ್ಲಂದ್ರೆ ನಮ್ಮ ಸಾಮಾನ್ಯರು ಇವತ್ತು ಎಲ್ಲಿ ಪರಿಹಾರ ಕೊಡಲಿಲ್ಲ. ಯಾವ ಸಚಿವರು ಸಹ ತಮ್ಮ ಜಿಲ್ಲೆಗೆ ಇಷ್ಟು ಹಾನಿಯಾಗಿದೆ ಅಂತ ಹೇಳಿ ಬರೇ ಶೋ ಮಾಡ್ಬೋದು, ನಾವು ಎಲ್ಲ ನೋಡ್ತೀವಿ ಮಾಡಿದ್ವಿ, ಆದರೆ ಪರಿಹಾರ ಮಾತ್ರ ಯಾವ ರೈತನಿಗೂ ಯಾರಿಗೂ ಇನ್ನೂ ಸಿಗುವಂಥ ಪರಿಸ್ಥಿತಿ ಇಲ್ಲ. ಮತ್ತು ಆಡಳಿತ ವ್ಯವಸ್ಥೆನ ಕುಸಿದೋಗಿದೆ. ಯಾರು ಅಧಿಕಾರಿಗಳು ಸರ್ಕಾರ ಮಾತುಗಳ ಪರಿಸ್ಥಿತಿಯಲ್ಲಿ, ಯಾಕಂದರೆ ನಾಳೆ ನವೆಂಬರ್ ಕ್ರಾಂತಿ ಒಳಗೆ ಯಾರು ಸಿದ್ದರಾಮಯ್ಯ ಮುಂದುವರಿತಾರೋ, ಡಿ ಕೆ ಶಿವಕುಮಾರ್ ಆಗ್ತಾರೋ, ಅಥವಾ ಯಾವುದೋ ಒಂದು ಕಪ್ಪು ಕುದುರೆ ಬಂದು ಇಲ್ಲಿ ಮುಖ್ಯಮಂತ್ರಿ ಆಗ್ತಾರೆ, ಇವರು ಒಂದು ಇದನ್ನು ವರದಿಯನ್ನು ಕೊಡ್ಬೇಕಂತ ನಾನು ಆಗ್ರಹ. ಸರ್, SDPI ಒಬ್ರು ನಾಯಕ ಸರ್ ಮೌಲಾನಾ ನೂರುದ್ದೀನ್ ಅಂತ ಹೇಳಿ ಈ ಟಿಪ್ಪು ಜಯಂತಿ ವೇಳೆ ಮಾತನಾಡ್ತಾ ನಿಮಗೆ ಮತ್ತೆ ಪ್ರತಾಪ್ ಸಿಂಹ ಅವ್ರಿಗೆ ಕೆಟ್ಟ ಮಾತನಾಡ್ತಾರೆ. ಅವರು ಬುದ್ಧಿನೇ ಅಷ್ಟೇ ಐತ್ರಿ. ಅವರು ಎಂದೂ ಟಿಪ್ಪು ಸುಲ್ತಾನ್ ಯಾರು ಇದು ಮಾಡ್ತಾರೆ ಅವರೆಲ್ಲ ದೇಶದ್ರೋಹಿಗಳೇ. ಅವ್ರು ಎಂದೂ ಈ ದೇಶದ ಬಗ್ಗೆ, ಈ ರಾಜ್ಯದ ವ್ಯವಸ್ಥೆಯಲ್ಲಿ ಇರುವಂಥವ್ರಲ್ಲ. ಹಲ್ಕ ಮಾತಾಡ್ತಾರನು, ಹಲ್ಕ ಮಾತಾಡೋದಕ್ಕೆ ನಮ್ಮವ್ರ ಉತ್ತರ ಅದೇ ಭಾಷೆಯಲ್ಲಿ ಕೊಡ್ತಾರೆ, ನಾವು ಕೊಡ್ಲಿಕ್ಕೆ ಆಗೋದಿಲ್ಲ. ಅವ್ರಿಗೆ ಕೊಡೋರು ನಮ್ಮಲ್ಲಿ ಆಧಾರ ಕೊಡ್ತಾರೆ. ಟಿಪ್ಪು ನಾಶ ಮಾಡಿದಂಥದ್ದು, ಲಕ್ಷಾಂತರ ಕೊಡಗು ಜನಾಂಗದವ್ರನ್ನ ಕೊಲೆ ಮಾಡಿದಂಥದ್ದು, ಮತ್ತು ಅಲ್ಲಿ ನಮ್ಮ ಒಂದು ನಮ್ಮ ನಗರದಲ್ಲಿ ಅಂತರೂ ಅಲ್ಲಿ ದೀಪಾವಳಿನೇ ಆಚರಿಸೋದಿಲ್ಲ. ಕಾರಣ ಅಂದರೆ ದೀಪಾವಳಿ ದಿವಸ ನರ್ಮೇದ ಟಿಪ್ಪು ಸುಲ್ತಾನ್ ಮಾಡಿದ್ದಾರೆ. ಇನ್ನೂವರೆಗೆ ಅಲ್ಲಿ ಏನು ಅಯ್ಯಂಗಾರಿ ಬ್ರಾಹ್ಮಣರು ಏನಿದ್ದಾರೆ ಆ ಊರಿನಲ್ಲಿ ಇವತ್ತಿಗೂ ಸಹ ದೀಪಾವಳಿ ಯಾಕೆ ಆಚರಣೆ ಮಾಡೋದು ಅಂದರೆ ಟಿಪ್ಪು ಸುಲ್ತಾನ್ ನರ್ಮೇದ ಮಾಡಿದ ದಿವಸ. ಈ ರೀತಿ ಟಿಪ್ಪು ಸುಲ್ತಾನ್ ನಮ್ಗೆ ಎಂದೂ ಆದರ್ಶ ಆಗೋದಿಲ್ಲ. ಟಿಪ್ಪು ಸುಲ್ತಾನ್ ಒಬ್ಬ ಹಿಂದೂ ಧರ್ಮದ್ರೋಹಿ. ಅವ ಇಡೀ ತನ್ನ ಏನೋ ಒಂದು ವ್ಯಾಪ್ತಿ ಇತ್ತು ಎಲ್ಲ ಇಸ್ಲಾಮೀಕರಣ ಮಾಡ್ಬೇಕಂತ ಮಾಡದ, ಅದರದ್ದು ಆಗಲಿಲ್ಲ. ಯಾರ ಕೈಯಾಗ ಸಿಕ್ಕು, ಬ್ರಿಟಿಷ್ ಕೈಯಾಗ ಸಿಕ್ಕು, ನನ್ನ ಮಕ್ಕಳನ್ನೇ ಒತ್ತಿ ಇಟ್ಟಂತ. ಅವನಿಂದೇನು ಆದರ್ಶ ನಾವು ಕಲಿಯುವಂಥದ್ದು ಏನಿಲ್ಲ. ಯತ್ನಾಳ್ ಒಬ್ರು ಭಯೋತ್ಪಾದಕರು, ಮತ್ತೆ ಪ್ರತಾಪ್ ಸಿಂಹ ಒಬ್ಬ ಹಿಜಡಾ, ಈ ರೀತಿ ಎಲ್ಲ ಮಾತಾಡ್ತಾರೆ. ಅವನೇ ಇರಬೇಕು ಅಲ್ಲ, ಭಯೋತ್ಪಾದಕರೇ ಅವರೇ ಮಾತಾಡ್ತಾರೆ. ಈಗ ನೋಡ್ರಿ, ಒಬ್ಬ ಮುಸ್ಲಿಮರೇ ದಿಲ್ಲಿಯಲ್ಲಿ ಆದ ಬಾಂಬ್ ಸ್ಫೋಟದ ಮೇಲೆ ಯಾರು ಒಬ್ಬರ ಇಲ್ಲೆಲ್ಲ ಮಕ್ಕಳು ದೊಡ್ಡ ದೊಡ್ಡ ಶಾಂತಿ ಸಭೆ ಮಾಡ್ತಾರ, ಹಿಂದೂ ಮುಸ್ಲಿಂ ಬಾಯಿ ಆತಾರ. ಅವ್ರನ್ನೆಲ್ಲ ಅವ್ರಿಗೆ ಏನಾರ ಆದ್ರೆ ನಮ್ಮ ಸಿದ್ದರಾಮಯ್ಯ ಮೊದಲು ಸ್ಟೇಟ್ಮೆಂಟ್ ಕೊಡ್ತಾರೆ. ಈ ದಿಲ್ಲಿ ಬಾಂಬ್ ಸ್ಫೋಟದ ಮೇಲೆ ನಮ್ಮ ದೇಶದಲ್ಲಂತೂ ಒಬ್ಬ ಮುಸ್ಲಿಂ ಮೌಲ್ವಿಯರೇ ಇದು ನಮ್ಮ ಧರ್ಮದಾಗಿಲ್ಲ, ಇದು ಮಾಡಿದ್ದು ತಪ್ಪತ್ತು ಎಲ್ಲರೂ ಹೇಳಿದ್ದೈತೆ ಅಂದರೆ ಅವ್ರಿಗೆ ದೇಶ, ಅಂಬೇಡ್ಕರ್ ಅವಾಗ ಹೇಳ್ಯಾರ, ಅವ್ರಿಗೆ ದೇಶ ಇಲ್ಲ, ಮತ್ತೊಂದು ಧರ್ಮದ ಜೊತೆಗೆ ಸಹೋದರತ್ವ ಭಾವನೆಯಲ್ಲಿ ಇರುವವರಲ್ಲ. ಅವರು ತಮ್ಮ ನಿಷ್ಠೆ ತಮ್ಮ ಧರ್ಮಕ್ಕೆ, ತಮ್ಮ ಸಹೋದರ ಅಷ್ಟೇ ಅವ್ರ ಸಹೋದರತ್ವ. ಸಿಎಂ ಬದಲಾವಣೆ ವಿಚಾರ ಸರ್ ಬಹಳ ಆಗ್ತಾಯಿದೆ. ಖರ್ಗೆ ಅವ್ರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಸರ್. ಆಮೇಲೆ ಶಿವಾನಂದ ಪಾಟೀಲ್ ಹೇಳಿದಾರೆ ಸರ್, ಖರ್ಗೆ ಅವ್ರು ಆದ್ರೆ ನಾವು ಸಂತೋಷ ಇದೆ ಅಂತ ಹೇಳಿದಾರೆ ಸರ್. ಸೂಕ್ತ ವ್ಯಕ್ತಿ, ಅತಿ ಸೂಕ್ತ ವ್ಯಕ್ತಿ ಶಿವಾನಂದ ಪಾಟೀಲ್ ಮುಂಜಾನೆ ಮಧ್ಯಾಹ್ನ ರಾತ್ರಿ ಮಾತಾಡ್ತಾರೆ, ಚಟ ಐತಿ, ಪಕ್ಕ ಮಾತಾಡೋದು. ನಾವು ಖರ್ಗೆ ಬಂದ್ರೂ ಮಂತ್ರಿಯಾಗಿ ಉಳಿಬೇಕು, ಸಿದ್ದರಾಮಯ್ಯ ಇದ್ರು ಮಂತ್ರಿಯಾಗಿ ಉಳಿಬೇಕು, ಒಟ್ಟು ಹ್ಯಾಂಗಾರ ಮಾಡಿ ಉಳಿಬೇಕು ಅಷ್ಟೇ. ಹಂಗೇನು ಸಿದ್ಧಾಂತ ನೀತಿ ಏನು ಡೆವಲಪ್ಮೆಂಟ್ ಏನು ಸುಡುಗಾಡೋದಿಲ್ಲ. ಎಷ್ಟು ಇಲಾಖೆದಾಗ ಎಷ್ಟು ಹೊಡಿಬೇಕು ಬೆನ್ನಿ ಹೊಡ್ಕೊಂಡು ಬರ್ತಾನೆ. ಇನ್ನೊಂದು ದೊಡ್ಡ ಹಾಗೆ ನಾನು ಬರ್ತೈತೆ ಒಂದು ಐತಿ FMCಯಾಗ, ಅದನ್ನು ನಾಳೆ ಬೆಳಗಾವಿ ದಿವಸದಿಂದ ಚರ್ಚೆ ಮಾಡಿ ಬರೀ ಒಂದಿಟ್ಟಿಗೆ ಏಜೆಂಟ್ಗಳು ಇಟ್ಕೊಂಡು ವ್ಯಾಪಾರ ನಡೆಸಾಗತ್ತೆ. ಬಿಜಾಪುರ ಕಾಂಪ್ಲೆಕ್ಸ್ ಕೊಟ್ಟದು ಹಾವೇರಾಗ ರೊಕ್ಕ ತರೋದು. ಸರ್, ಸಿಎಂ ಬದಲಾವಣೆ ವಿಚಾರದಲ್ಲಿ ಕುದುರೆ ವ್ಯಾಪಾರ ನಡೆದಿದೆ, 50 ಕೋಟಿ ಹೇಳ್ತಾರಪ್ಪ. ನಮ್ಮ ವಿರೋಧ ಪಕ್ಷದ ವಿಧಾನ ಪರಿಷತ್ನ ನಾಯಕರು ಚಲವಾದಿ ನಾರಾಯಣಸ್ವಾಮಿ ಅವ್ರು ಹೇಳ್ಯಾರ, 50 ಕೋಟಿ ರೂಪಾಯಿ MLAಗೆ, 200 ಕೋಟಿ ರೂಪಾಯಿ ಮಂತ್ರಿಗೆ ಏನೋ ಹೇಳ್ಯಾರ ರೇಟ್. ಅವ್ರಿಗೆ ಬರುತ್ತೆ ನಮ್ಗೆ, ಯಾಕಂದ್ರೆ ಅಧಿಕೃತ ವಿರೋಧ ಪಕ್ಷ ನಾಯಕರು ಹೇಳಿದ್ರಿಂದ. ಆದ್ರೆ ಪಾಪ ಚಲವಾದಿ ನಾರಾಯಣಸ್ವಾಮಿ ಒಳ್ಳೆ ಕೆಲಸ ಮಾಡ್ಬೇಕಂತಾರೆ, ಆದ್ರೆ ಯಡಿಯೂರಪ್ಪ ಅವನ ಮಗ ಬಿಡ್ತಾ ಇಲ್ಲ ಪಾಪ.
ಆ ಖರ್ಗೆ ವಿರುದ್ಧ ಮಾತಾಡ್ಬಾಡತ್ತಾರ ಮತ್ತೆ ಯಾರ ವಿರುದ್ಧ ಮಾತಾಡ ಪಾಪ ಅವ್ರ ಬಾಯಿ ಬಂದ್ ಮಾಡೋದ್ರಲ್ಲಿ ನಾವು ಗುಲ್ಬರ್ಗ ಬರೋಬ್ಬರಿ ಖರ್ಗೆ ಬೆನ್ನ ಹತ್ತಿದ್ರು ಅವ್ರು. ಯಲವಾದಿ ನಾರಾಯಣ ಸಾಂಬಾರು ಪಾಪ ಅವ್ರ ಬಾಯಿ ಬಂದ್ ಮಾಡಿದ್ರು. ಒಳ್ಳೆ ಸಮರ್ಥವಾಗಿ ಅವ್ರು ವಿರೋಧ ಪಕ್ಷದ ಕೆಲಸ ಒಬ್ಬರೇ ಮಾಡ್ತಾರೆ ಸಮಾಧಾನ ಇತ್ತು. ಪಾಪ ಅವ್ರದ್ದು ಬಾಯಿ ಬಂದ್ ಮಾಡ್ಯಾರ. ಈ ಯಡಿಯೂರಪ್ಪನ ಹಗರಣಗಳು ಅದಾವಲ್ರಿ, ಪೋಕ್ಸೋದಾಗ ಉಳಿಬೇಕು, ಡೂಪ್ಲಿಕೇಟ್ ಸೈಡಾಗ ಉಳಿಬೇಕು, ಮತ್ತೊಬ್ಬರ ಬಗ್ಗೆ ಏನೇನು ಬರೀತಾನ. ಬರೀ ನಾಟಕ. ಕಬ್ಬಿನ ಬಿಲ್ 3 ವರ್ಷ ಕೊಡ್ತೀಯ, ನೀ ಯಾಕೆ ಪತ್ರದಲ್ಲಿಲ್ಪ ವಿಜೇಂದ್ರ ಹೋಗಿ ಅಲ್ಲಿ ಎಲ್ಲೆಲ್ಲಿ ವಿದೇಶನಾಗ ಆಸ್ತಿ ಮಾಡ್ಯಾರ. ಇಲ್ಲಿ ಒಂದು 10 ಸಕ್ಕರೆ ಕಾರ್ಖಾನೆ ಕಟ್ಬೇಕಾಗಿತ್ತು, 3 ಸಾವಿರ 4 ಸಾವಿರ ಕೊಡ್ಬೇಕಾಗಿತ್ತು. ಯಾರ್ದಾರ ಇದ್ರಾಗ ಎರ್ಕೊಂಡವ್ರು ಹುಡುಕ ಡೊಕ್ಕದ್ರ ಅಲ್ಲಿ ಹೋಗಿ ಆ ಬೆಳಗಾವದಾಗ ಒಂದ್ ರಾತ್ರಿ ಮಕ್ಕೊಂಡು ಇವತ್ತು ಮೆಕ್ಜೋಳದ್ದು ಮಾಡ್ಯಾನ. ಮೆಕ್ಜೋಳದ ರೇಟ್ ಈಗಾಗಲೇ ಸೆಂಟ್ರಲ್ ಗೌರ್ಮೆಂಟ್ 2450 ಡಿಕ್ಲೇರ್ ಮಾಡಿದ್ವಿ. ಮಾನ್ಯ ಮುಖ್ಯಮಂತ್ರಿಗಳು ಸಭೆ ಮಾಡಿ ಕರ್ನಾಟಕ ಸರ್ಕಾರ ಖರೀದಿ ಮಾಡ್ಬೇಕು ನಿರ್ಣಯ ಆಗಿತ್ತು. ಇವತ್ತು ಯಾಕೆ ಹೋರಾಟ ಮಾಡದ? ಸೆಂಟ್ರಲ್ ಗೌರ್ಮೆಂಟ್ ಒಂದು ವಾರ ಹಿಂದೆ ಬಂದೈತಿ ನಮಗೆಲ್ಲ. ಯಾರ್ಯಾರು ನಮ್ಮ ಡಿಸ್ಟಿಲರಿ ಫ್ಯಾಕ್ಟರಿ ಅದಾವಲ್ಲ, 2450 ರೂಪಾಯಿ ಬೆಂಬಲ ಬೆಲೆ ಕೇಂದ್ರ ಸರ್ಕಾರ, ಅದ್ರಾಗ 400 ಎಷ್ಟೋ ರಾಜ್ಯ ಸರ್ಕಾರ ಕೊಡ್ತಿತ್ತು, ಉಳಿದ ಕೇಂದ್ರ ಸರ್ಕಾರ ಕೊಟ್ಟು ಖರೀದಿ ಮಾಡ್ಬೇಕಂತ ಮೊನ್ನೆ 2-3 ದಿವಸದಿಂದ ಮುಖ್ಯಮಂತ್ರಿಗಳು ಸಭೆ ಮಾಡಿದ್ರು. ಇವತ್ತು ಡ್ರಾಮಾ ದಾವಣಗೆರೆ, ಸುಮ್ಮನೆ ದಾವಣಗೆರೆ ಅಂದ್ರೆ ಡ್ರಾಮಾ ಕಂಪನಿ, ಅಲ್ಲಿ ಒಂದು ಡ್ರಾಮಾ ಕಂಪನಿ ಇದಾಗಲ್ಲ, ಹಾಸ್ಯ ನಟ, ಅವ್ನ ನೇತೃತ್ವದಾಗ ಇವೆಲ್ಲ ಹೋಗ್ಯಾವ. ಅದೇನಾ ಸ್ಪೀಕರ್ ಅವ್ರಿಗೆ ಪತ್ರ ಬರ್ದೀನಿ. ಏನಾಗ್ತದೆ ಅಂದ್ರೆ ಪ್ರತಿಯೊಂದು ಅಧಿವೇಶನದಾಗ ಉತ್ತರ ಕರ್ನಾಟಕದ ಕಡೆ 2 ದಿವಸ ಹೋಗ್ತಾರೆ. ಅವತ್ತ ಯಾವ ಶಾಸಕರು ವಿಧಾನಸಭಾದಾಗ ಇಲ್ಲಿ ಕೋರಂ ಸಹಿತ ಆಗೋದು 8-10 ಶಾಸಕರು ಇರ್ತಾರೆ, ಒಬ್ರಿಬ್ರು ಮಂತ್ರಿ ಇರ್ತಾರೆ. ಸುಮ್ ಕಾಟಾಚಾರಕ್ಕೆ ಮುಖ್ಯಮಂತ್ರಿ ಬಂದು ಒಂದು ಉತ್ತರ ಕೊಡ್ತಾರ. ಅದೇ ಹಳ್ಳಿ ಅವ್ರ ಬಳಿ ರೆಡಿಮೇಡ್ ಉತ್ತರ ಇರ್ತದ, ಅದನ್ನೇ ಸ್ವಲ್ಪ ಹೆಚ್ಚು ಕಡಿಮೆ ಅಂಕೆ ಸಂಖ್ಯೆ ಬದಲಾವಣೆ ಮಾಡಿ ಕೊಡ್ತಾರ. ಅದಕ್ಕೆ ಸೋಮವಾರ ನಮ್ಗೆ ಸ್ಟಾರ್ಟ್ ಆಗ್ತದೆ. ಸೋಮವಾರನಿಂದ ಸ್ಪೀಕರ್ ಅವರು ಉತ್ತರ ಕರ್ನಾಟಕ ಸಲುವಾಗಿ ಡೈಲಿ 2 ತಾಸು ಏನು ಉತ್ತರ ಕರ್ನಾಟಕ ಚರ್ಚೆಗೆ ಅವಕಾಶ ಕೊಡ್ರಿ. ನಾವು ಬಹಳಷ್ಟು ಇವತ್ತು ಕೃಷ್ಣಾ ಮೇಲ್ದಂಡೆ ಯೋಜನೆ ಇವತ್ತು ನಮ್ಗೆ 524.25 ಹೈಟ್ ಆಗಬೇಕು. ಸುಮಾರು ಇನ್ನೂ 1 ಲಕ್ಷ ಕೋಟಿ ರೂಪಾಯಿ ನಮ್ಗೆ ರೊಕ್ಕ ಬೇಕು. ಈ ಸಲ ಬಜೆಟ್ನಾಗ ಏನೂ ಹಣ ಇಟ್ಟಿಲ್ಲ. ಅಲ್ಲಿಂದ ಇವತ್ತು ನಿರುದ್ಯೋಗ ಯುವಕರು ಸುಮಾರು 2,13,000 ಉದ್ಯೋಗಗಳು ಈ ರಾಜ್ಯದಲ್ಲಿ ಖಾಲಿ ಅದಾವು. ಅವನ್ನ ನೇಮಕಾತಿ ಮಾಡ್ಕೊಂತದ್ದು ಆಗ್ತಾ ಇಲ್ಲ. ಮತ್ತು ಇದೇನು ಡೆವಲಪ್ಮೆಂಟ್ ದೃಷ್ಟಿಯಿಂದ ಕರ್ನಾಟಕ ಮತ್ತು ಆ ಭಾಗದ ಮೈಸೂರು ಕರ್ನಾಟಕದ ಏನು ವ್ಯತ್ಯಾಸ ಇದೆ, ಇದನ್ನ ಒಂದು ಪ್ರಾಥಮಿಕ ಶಾಲೆ ಹಿಡಿದು ಪ್ರಾಥಮಿಕ ಆರೋಗ್ಯ ಕೇಂದ್ರ ಹಿಡಿದು ಎಲ್ಲದರ ಬಗ್ಗೆ ಚರ್ಚೆ ಮಾಡಬೇಕು ಅಂತೇಳಿ ನಾನು ಮಾನ್ಯ ವಿಧಾನಸಭಾ ಅಧ್ಯಕ್ಷರಿಗೆ ವಿನಂತಿ ಮಾಡ್ಕೊಂಡಿನಿ. ಅವರಿಂದ ದಿನ ಏನೂ ಉತ್ತರ ಬಂದಿಲ್ಲ, ನಾನು ಅವ್ರು ತಗೋತೀನಿ ಅಂತ. ನಾಳೆ ಮೊದಲ ದಿವಸವೇ ನಾನು ವಿಧಾನಸಭೆಯಲ್ಲಿ ಎದ್ದು ನಾವು ಸ್ಪೀಕರ್ಗೆ ವಿನಂತಿ ಮಾಡ್ಕೊತೀನಿ, ಅವಕಾಶ ಕೊಡ್ಲಿಕ್ಕೆ ನಾನು ಧರಣಿ ಪ್ರಾರಂಭ ಮಾಡ್ತೀನಿ. ಪ್ರತ್ಯೇಕ ಆಗ್ಬೇಕಾದ್ರೆ ರಾಜು ಕಾಗೆ ಅವ್ರ ಬೇರೆಯದ್ರ ಬಗ್ಗೆ ನಾವು ಮಾತಾಡ್ತೀವಿ. ನಮಗ್ ಏನ್ ಅನ್ಯಾಯ ಆಗಿದೆ, ಉತ್ತರ ಕರ್ನಾಟಕ ಅನ್ಯಾಯ ಆಗಿದ್ದು ನಮ್ಮ ಜನಪ್ರತಿ ನಮ್ಮವ್ರು ಇವರೆಲ್ಲ ಮೂಕ ಬಸವಣ್ಣಗಳು ಸುಮ್ಮ ಹೋಗಿ ಕೂತ್ ಬಂದಾರ ಅಂತೇಳಿ ಹಿಂಗಾಗಿ. ಆ ಕಡೆ ಅವ್ರು ಜಾಗೃತಿ ಇದ್ರು, ಅವ್ರು ತಮ್ಗೇನ್ ಬೇಕು ಮಾಡ್ಕೊಂಡ್ರು. ಇವ್ರು ತಪ್ಪದವು, ಹಿಂದಿನ MLA ಗಳು ತಪ್ಪದವು, ಹಿಂದಿನ MP ಗಳು ತಪ್ಪದವು. ಒಂದೇ ಮಾತಾಡಲಾರ್ದು MP ಗಳು ಎಷ್ಟೋ ಆಗ್ಯಾವ ನೋಡಿರಲ್ಲ. ಆ ಪಾರ್ಲಿಮೆಂಟ್ನಾಗೆ ಕಾಣಿಸೋದು ಎಲ್ಲರ ಮೂಲೆ ಕೂತಿರ್ತಾವ ನೋಡಿಲ್ಲ. ವಿಧಾನಸಭಾದಾಗೂ ಅದೇ ಹಣೆ ಬರ. ಈಗ ನಾವು ಮಾತಾಡಕತ್ತ ನಡೆದ ಒಂದು 3-4 ಶಾಸಕರು ಇದು ಉತ್ತರ ಕರ್ನಾಟಕ ಮಾತಾಡಕತ್ತ. ಮೊದಲು 94ರಾಗ ನೋಡ್ತಿದ್ವಿ, ನಾನು JT ಪಾಟೀಲ್ ಬಿಟ್ರೆ ಮತ್ತು ಚಿಮ್ಮನಕಟ್ಟಿ ಬಿಟ್ರೆ ಪ್ರಶ್ನೆ ಸಹಿತ ಹಾಕ್ತಿದ್ದಿಲ್ಲ. 100% ಉತ್ತರ ಕರ್ನಾಟಕ ಯಾಕ್ರಿ, ಸಮಗ್ರ ಕರ್ನಾಟಕ. ಅದರಲ್ಲಿ ಉತ್ತರ ಕರ್ನಾಟಕದ ಏನು ಅನ್ಯಾಯ ಆಗಿದೆ ಅದನ್ನ ಸರಿಪಡಿಸ್ರಿ ಅಂತ ಹೇಳ್ತೀವಿ ಹೊರತು ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಕೂಗಿಗೆ ನಮ್ದು ಇನ್ನೂ ಯಾವುದೇ ರೀತಿ ಗಟ್ಟಿತನ ನಿರ್ಣಯ ಇಲ್ಲ. ಕನೇರಿ ಶ್ರೀಗಳಿಗೆ ಇನ್ನೊಂದು ನಿಮ್ಗೆ ಹೇಳ್ಬೇಕಂದ್ರೆ, ಇವತ್ತು ಬಹಳ ಐತಿಹಾಸಿಕ ತೀರ್ಪನ್ನ ಹೈಕೋರ್ಟ್ ಧಾರವಾಡ ಪೀಠ ಅವ್ರ ಮೇಲೆ ಏನು ನಿರ್ಬಂಧ ಹೇರಿದ್ರಲ್ಲ ಅದನ್ನು ರದ್ದುಪಡಿಸಿದ್ವಿ ಧಾರವಾಡ ಜಿಲ್ಲೆಗೆ. ಇನ್ನು ಮುಂದೆ ನಾವು ಬಾಗಲಕೋಟೆ ಜಿಲ್ಲೆದು ಎಲ್ಲಾನು ನಾವು ಹಾಕ್ತಿವಿ, ಅವ್ರನ್ನ ಮುಕ್ತ ಮಾಡ್ತೀವಿ. ಮುಂದೆ ಬಿಜಾಪುರದ್ದು ನಾವು ಸುಪ್ರೀಂ ಕೋರ್ಟ್ನಿಂದ ಏನು ಇದು ಆಗಿ ಬಂದಿರಲ್ಲ, ಅದಕ್ಕೂ ಸರಿಯಾದಂತ ಸಮರ್ಥವಾಗಿ ವಾದವನ್ನು ಮಂಡಿಸಿ ಕನೇರಿ ಶ್ರೀಗಳನ್ನ ವೈಭವಯುತವಾಗಿ MB ಪಾಟೀಲ್ ಕ್ಷೇತ್ರದ ಮೂಲಕ ದೊಡ್ಡ ಡಮ್ ಡಮ್ ಬಾರಿಸುವುದರ ಮೂಲಕ ಬಿಜಾಪುರ ಕರ್ಕೊಂಡು